ಇಂದು ಚಿತ್ತಾಪುರ ಪಟ್ಟಣದಲ್ಲಿ RSS ನ ಒಂದು ಪಥಸಂಚಲನ ಆರಂಭವಾಗಿರುವಂತದ್ದು. ಬಹು ನಿರೀಕ್ಷಿತ ಏನು RSS ನ ಪಥಸಂಚಲನ ಇದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ತವರು ಕ್ಷೇತ್ರವಾಗಿರುವಂತಹ ಏನು ಚಿತ್ತಾಪುರ ಪಟ್ಟಣದಲ್ಲಿ ಇಂದು RSS ನ ಒಂದು ಪಥಸಂಚಲನ ನಡೆಯುತ್ತೆ. ಷರತ್ತು ಬದ್ಧ ಒಂದು ಏನು ಹೈಕೋರ್ಟ್ ನ ಸೂಚನೆಯಂತೆ ಮತ್ತು ಜಿಲ್ಲಾಡಳಿತ ಸೂಚನೆಯಂತೆ ಇವತ್ತು RSS ನ ಪಥಸಂಚಲನ ನಡೆಯುವಂತದ್ದು. ಕಲಬುರಗಿಯ ಜಿಲ್ಲೆಯ ಚಿತ್ತಾಪುರ ಪಟ್ಟಣದಲ್ಲಿ ಇವತ್ತು RSS ನ ಒಂದು ಶತಾಬ್ದಿ ಮತ್ತು ಸಂಘ ಈ ರೀತಿಯ ಒಂದು RSS ನ ಪಥಸಂಚಲನ ನಡೆಯುವಂತದ್ದು. ಮಧ್ಯಾಹ್ನ 3:30ರಿಂದ 5:45ರವರೆಗೆ ಪರೇಡ್ ಜಿಲ್ಲಾಡಳಿತ ಸೂಚಿಸುವಂತಹ ಹಲವು ಷರತ್ತುಗಳೊಂದಿಗೆ ಇವತ್ತು ಪಥಸಂಚಲನ ಆರಂಭವಾಗಿರುವಂತದ್ದು. ಹೊರ ಜಿಲ್ಲೆಯವರಿಗೆ ಜನರಿಗೆ ಪಥಸಂಚಲನದಲ್ಲಿ ಅವಕಾಶ ಇರುವುದಿಲ್ಲ. ಜಿಲ್ಲಾಡಳಿತ ಸೂಚಿಸಿರುವ ಒಂದು ಮಾರ್ಗದಲ್ಲಿ ಕೂಡ ಪಥಸಂಚಲನ ಮಾಡಬೇಕು. ಪೊಲೀಸರ ಕಾರ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅಡ್ಡಿಯನ್ನು ಕೂಡ ಮಾಡಬಾರದು ಅಂತಕ್ಕಂಥ ಹಲವು ಷರತ್ತುಗಳನ್ನ ವಿಧಿಸಿ ಇವತ್ತು ಪಥಸಂಚಲನ ಮಾಡ್ತಾ ಇರುವಂತದ್ದು. ನಾವೇನು ಚಿತ್ತಾಪುರ ಪಟ್ಟಣದಲ್ಲಿ ಇರುವಂತದ್ದು. ಚಿತ್ತಾಪುರ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಸಹ ಏರ್ಪಾಡು ಮಾಡಿರುವಂತದ್ದು. ಕಲಬುರಗಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಬೀದರ್ ಸೇರಿದಂತೆ ಹಲವು ಜಿಲ್ಲೆಯಿಂದ ಪೊಲೀಸರು ಆಗಮಿಸಿರುವಂತದ್ದು. ಇದೀಗ ಪುರಸಭೆಯಿಂದ ಹಲವು ಬಂಟಿಂಗ್ಸ್ ಗಳನ್ನ ಮತ್ತು ಏನು ಫ್ಲೆಕ್ಸ್ ಗಳನ್ನ ಇಲ್ಲಿ ನಾವು ನೋಡ್ತಾ ಇರುವಂತದ್ದು. ಈ ಹಿಂದೆ ಪುರಸಭೆಯ ಒಂದು ತೆರವು ಕಾರ್ಯ ಕೂಡ ಮಾಡಿತ್ತು. ಅಂದ್ರೆ ಬ್ಲಂಟಿಂಗ್ ಗಳನ್ನ ಮತ್ತು ಸಾಕಷ್ಟು ರೀತಿಯಾದ ಫ್ಲೆಕ್ಸ್ ಗಳನ್ನ ತೆರವು ಕೂಡ ಮಾಡಲಾಗಿತ್ತು. ಆದ್ರೆ ಇದೀಗ ಪರ್ಮಿಷನ್ ಅನ್ನ ತೆಗೆದುಕೊಂಡು ಪುರಸಭೆಯಿಂದ ಪರ್ಮಿಷನ್ ಅನ್ನ ತೆಗೆದುಕೊಂಡು ಇವತ್ತು ಸುಮಾರು ಹಲವು ಸಂಘ ಶತಾಬ್ದಿ ವರ್ಷದ ಒಂದು ವಿಜಯದಶಮಿ ಉತ್ಸವ ನಿಮಿತ್ತ ಪಥಸಂಚಲನವನ್ನ ಹಮ್ಮಿಕೊಂಡಿರುತ್ತದೆ. ಹೀಗೆ ಇವತ್ತು ಚಿತ್ತಾಪುರ ಪಟ್ಟಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಸಹ ಮಾಡಲಾಗಿರುವಂತದ್ದು. ಸಿಸಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಕೆ ಮಾಡಿರುವುದು. ಯಾವುದೇ ಅಹಿತಕರ ಘಟನೆ ಆಗಬಾರದು ಅಂತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಸಿರುವಂತದ್ದು. ಸೊ ಒಟ್ಟಾರೆಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಪಥಸಂಚಲನಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ತೀವ್ರ ಕುತೂಹಲ ಕೆರಳಿಸಿರುವಂತಹ ಒಂದು ಜಿದ್ದಾಜಿದ್ದಿನ ಒಂದು ಚಿತ್ತಾಪುರ ಪಟ್ಟಣದಲ್ಲಿ ಇವತ್ತು RSS ಪಥಸಂಚಲನ ಕೂಡ ನಡೆಯುತ್ತದೆ. ಮಧ್ಯಾಹ್ನ 3:30ಕ್ಕೆ ಇವತ್ತು 350 ಗಣವೇಷಧಾರಿಗಳು ಇವತ್ತು ಪಥಸಂಚಲನ ಅಂದ್ರೆ ಹೆಜ್ಜೆಯನ್ನ ಕೂಡ ಆಗ್ತಾ ಇರುವಂತದ್ದು. ಪುರುಷೋತ್ತಮ್ ಕುಲಕರ್ಣಿ, BTV ನ್ಯೂಸ್, ಕಲಬುರಗಿ.